ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಾಹಿನಿ ನ್ಯೂಸ್. ನಾನು ಸ್ವಾತಿ ಸಾಲ್ಯನ್. ಕನ್ನಡ ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳು ಕೇವಲ ಸಿನಿಮಾಗಳಾಗಿ ಉಳಿಯುವುದಿಲ್ಲ. ಅವು ಒಂದು ಕಾಲಘಟ್ಟದ ನೆನಪಾಗಿ ಅಭಿಮಾನಿಗಳ ಭಾವನೆಯಾಗಿ ಉಳಿದು ಬಿಡುತ್ತೆ. ಅಂತಹ ಸಿನಿಮಾಗಳ ಪಟ್ಟಿಯಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಶಾಂತಿ ಕ್ರಾಂತಿ ಕೂಡ ಪ್ರಮುಖವಾದದ್ದು. ರವಿಚಂದ್ರನ್ ಅವರು ನಟಿಸಿ, ನಿರ್ದೇಶಿಸಿ, ನಿರ್ಮಾಣ ಮಾಡಿದ ಈ ಸಿನಿಮಾ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಕಾರಣ, ಶಾಂತಿ ಕ್ರಾಂತಿಯನ್ನ ಮರು ಬಿಡುಗಡೆ ಮಾಡಬೇಕು ಎನ್ನುವಂಥದ್ದು ಅವರ ಅಭಿಮಾನಿಗಳ ಒತ್ತಾಯ. ಹಳೆಯ ಸಿನಿಮಾಗಳನ್ನ ಹೊಸ ತಂತ್ರಜ್ಞಾನದಲ್ಲಿ ಮತ್ತೆ ತೆರೆಗೆ ತರುವ ಟ್ರೆಂಡ್ ಈಗಾಗಲೇ ಸಾಕಷ್ಟು ಜನಪ್ರಿಯವಾಗಿದೆ. ಅದರಲ್ಲೂ ನಮ್ಮ ನೆಚ್ಚಿನ ನಟರ ಹಳೆಯ ಸಿನಿಮಾಗಳನ್ನ ದೊಡ್ಡ ಪರದೆಯಲ್ಲಿ ಮತ್ತೆ ನೋಡಬೇಕು ಎನ್ನುವಂಥದ್ದು ಅಭಿಮಾನಿಗಳ ಬಹುದಿನಗಳ ಆಸೆಯಾಗಿರುತ್ತೆ. ಇದೇ ಕಾರಣಕ್ಕೆ ಶಾಂತಿ ಕ್ರಾಂತಿ ಕೂಡ ರಿಲೀಸ್ ಆಗಬೇಕು ಎನ್ನುವಂಥದ್ದು ಅಭಿಮಾನಿಗಳ ಬೇಡಿಕೆಯಾಗಿದೆ. ಆದರೆ ಅಭಿಮಾನಿಗಳ ಆಸೆ ಈಡೇರಿಸುವುದು ಅಂದುಕೊಂಡಷ್ಟು ಸುಲಭವಲ್ಲ. ಶಾಂತಿ ಕ್ರಾಂತಿ ಸಿನಿಮಾದ ಮರು ಬಿಡುಗಡೆಗೆ ತಾಂತ್ರಿಕವಾಗಿ ಹಲವು ಅಡೆತಡೆಗಳಿವೆ ಎಂದು ರವಿಚಂದ್ರನ್ ಅವರ ಸಹೋದರ ಬಾಲಾಜಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನು ನಿಮಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನಾನು ಏನಕ್ಕೆ ಇವತ್ತು ಬಂದಿದ್ದೀನಿ ಅಂದರೆ, ಶಾಂತಿ ಕ್ರಾಂತಿ ನೆಗೆಟಿವ್ಸ್ ಮೆಲ್ಟ್ ಆಗೋಗಿದೆ. ಸೊ ಮೆಲ್ಟ್ ಆದಾಗ ಅದನ್ನು ನಾವು ಇವತ್ತಿನ ಒಂದು ಟೆಕ್ನಾಲಜಿಗೆ ತೊಗೊಂಬಂದು ಮಾಡೋದು ತುಂಬ ಕಷ್ಟ. ನಾವು ತುಂಬ ಬೇರೆ ಸೋರ್ಸ್ಗಳನ್ನೆಲ್ಲನೂ ಇನ್ನೂ ಹುಡುಕ್ತಾ ಇದ್ದೀವಿ. ಅದರಿಂದ ಏನಾದರೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡೋ ಆಸೆ ನಮ್ಮೆಲ್ಲರಿಗೂ ಇದೆ. ಮುಖ್ಯವಾಗಿ ಸಿನಿಮಾದ ಮೂಲ ನೆಗೆಟಿವ್ ಕರಗಿ ಹೋಗಿದೆ ಎನ್ನುವಂಥದ್ದು ದೊಡ್ಡ ಸಮಸ್ಯೆಯಾಗಿದೆ. ಹೀಗಾಗಿ ಸಿನಿಮಾವನ್ನ ತಕ್ಷಣವೇ ಡಿಜಿಟಲ್ ರೂಪದಲ್ಲಿ ಸಿದ್ಧಪಡಿಸಿ ಮತ್ತೆ ಚಿತ್ರಮಂದಿರದಲ್ಲಿ ತರಲು ಸಾಧ್ಯವಿಲ್ಲ. ಆದರೆ ಯಾವುದೇ ಸೋರ್ಸ್ ಸಿಕ್ಕಿದ್ರೂ ಸಹ ಒಂದು ವಿಷಯ ಏನು ನಿಮಗೆಲ್ಲ ಹೇಳ್ಬೇಕಾಗಿರೋದು ನನಗೇನು ಅಂದರೆ, ಅದು ನಾನು ನಾಳೆ ಈ ಕೆಲಸನ ಸ್ಟಾರ್ಟ್ ಮಾಡಿದ್ರು ಅದು 8 ತಿಂಗಳು, 10 ತಿಂಗಳು, ಇಲ್ಲ 1 ವರ್ಷ, ಇಲ್ಲ ಅದ್ರ ಮೇಲೇನೂ ಆಗ್ಬೋದು. ಬಾಲಾಜಿ ಅವರ ಪ್ರಕಾರ ಬೇರೆ ಯಾವುದಾದರೂ ಮೂಲ ಪ್ರಿಂಟ್ ಅಥವಾ ಸಿನಿಮಾದ ಮತ್ತೊಂದು ಮೂಲ ಸಿಕ್ಕರೂ ಅದನ್ನು ನೇರವಾಗಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಸಾಕಷ್ಟು ತಾಂತ್ರಿಕ ಕೆಲಸಗಳು ಕೂಡ ನಡೆಯಬೇಕಾಗುತ್ತೆ. ಮೊದಲನೇದಾಗಿ ಕಲರಿಂಗ್ ಕೆಲಸ ಮಾಡಬೇಕು. ಹಳೆಯ ಸಿನಿಮಾದ ದೃಶ್ಯಗಳನ್ನ ಇಂದಿನ ಗುಣಮಟ್ಟಕ್ಕೆ ತಕ್ಕಂತೆ ಸಿದ್ಧಪಡಿಸಬೇಕು. ಅದರ ನಂತರ ರೆಕಾರ್ಡಿಂಗ್, ಅಂದರೆ ಚಿತ್ರದ ಧ್ವನಿ ಮತ್ತು ಹಿನ್ನೆಲೆ ಸಂಗೀತವನ್ನ ಮತ್ತೊಮ್ಮೆ ಸಿದ್ಧಪಡಿಸುವ ಕೆಲಸವೂ ಇರಲಿದೆ. ಅಷ್ಟೇ ಅಲ್ಲ, ಇಂದಿನ ಪ್ರೇಕ್ಷಕರಿಗೆ ಉತ್ತಮ ಆಡಿಯೋ ಅನುಭವ ನೀಡಲು ಡಾಲ್ಬಿ ಸೌಂಡ್ ಸೇರಿದಂತೆ ಹಲವು ತಾಂತ್ರಿಕ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಹೀಗಾಗಿ ಈ ಸಂಪೂರ್ಣ ಪ್ರಕ್ರಿಯೆ ಕೇವಲ ದಿನಗಳಲ್ಲಿ ಮಾತ್ರ ಅಲ್ಲ, ಅಥವಾ ಕೆಲವು ವಾರಗಳಲ್ಲಿ ಮಾತ್ರ ಮುಗಿಯುವಂತ ಕೆಲಸವಲ್ಲ. ಬಾಲಾಜಿ ಅವರ ಹೇಳಿಕೆಯ ಪ್ರಕಾರ ಸಿನಿಮಾ ಮರುಬಿಡುಗಡೆಗೆ ಸಿದ್ಧವಾಗಲು ಸುಮಾರು 8 ತಿಂಗಳಿಂದ 1 ವರ್ಷಕ್ಕೂ ಹೆಚ್ಚು ಸಮಯ ಬೇಕಾಗಬಹುದು. ಅಂದ್ರೆ ಅಭಿಮಾನಿಗಳು ಶಾಂತಿ ಕ್ರಾಂತಿಯನ್ನ ಮತ್ತೆ ದೊಡ್ಡ ಪರದೆಯಲ್ಲಿ ನೋಡಬೇಕೆಂದ್ರೆ ಇನ್ನಷ್ಟು ಸಮಯ ಕಾಯಬೇಕಾಗಬಹುದು. ಇದರ ನಡುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಶಾಂತಿ ಕ್ರಾಂತಿ ಮರು ಬಿಡುಗಡೆ ಆಗಲಿದೆ ಎನ್ನುವಂತ ಮಾತುಗಳು ಹರಿದಾಡ್ತಾ ಇದೆ. ಆದರೆ ಈ ಸುದ್ದಿಗೆ ಬಾಲಾಜಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದನ್ನ ಅವತ್ತೇ ನಮ್ಮಣ್ಣ ಅದ್ಭುತವಾದಂಥ ಕ್ವಾಲಿಟಿಲಿ ಕೊಟ್ಟಂಥ ಒಂದು ಚಿತ್ರ. ಇದನ್ನ ಇವತ್ತು ನಿಮ್ಮ ಆಸೆಗಳಿಗೆ ನಾವು ತಗೊಂಬಂದು ಬಿಡಬೇಕಾದ್ರೆ ಅದು ಅಷ್ಟೇ ಚೆನ್ನಾಗಿರಬೇಕು. ಇವತ್ತಿನ ಒಂದು ಇದಕ್ಕೆ ನಿಮಗೆಲ್ಲ ಖುಷಿ ಕೊಡೋಂಥ ಒಂದು ಸೌಂಡ್ ಸಿಗಬೇಕು, ಒಂದು ಡಾಲ್ಬಿ ಮಾಡಿಸ್ಬೇಕು, DTS ಮಾಡಿಸ್ಬೇಕು, ಅಟ್ಮಾಸ್ ಮಾಡಿಸ್ಬೇಕು, ಇಷ್ಟು ವಿಷಯಗಳಿದೆ. ಆಮೇಲೆ ಇನ್ನೊಂದೊಂದು ಸ್ಪಷ್ಟನೆ ಕೊಡ್ತೀನಿ. ತುಂಬ ಜನ ನನಗೆ ಮಾಧ್ಯಮಗಳು, ಅಭಿಮಾನಿಗಳು, ನಮ್ಮ ಕಲಾ ರಸಿಕರು ಎಲ್ಲರೂ ನಮಗೆ ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ, ಅಕ್ಟೋಬರ್ ರಿಲೀಸ್ ಮಾಡ್ತಾ ಇದ್ದಾರೆ ಸಿನಿಮಾ. ಅದು ಸುಳ್ಳು. ಅದು ಸದ್ಯಕ್ಕಂತೂ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಸೋರ್ಸ್ಗಳನ್ನ ಹುಡುಕ್ತಾ ಇದ್ದೀವಿ. ಅದು ಸಿಕ್ತಿದ್ದಂಗೆ ನಾವು ಮಾಡ್ತೀವಿ ಅನ್ನೋದನ್ನ ನಿಮ್ಗಳಿಗೆ ಹೇಳಿಬಿಟ್ಟೆ ಅದಕ್ಕೆ ಓಂಕಾರ ಹಾಕ್ತೀವಿ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಎನ್ನುವುದು ಕೇವಲ ವದಂತಿಯಾಗಿರುತ್ತೆ. ಹೀಗಾಗಿ ಸದ್ಯಕ್ಕೆ ಶಾಂತಿ ಕ್ರಾಂತಿ ಮರು ಬಿಡುಗಡೆಯ ದಿನಾಂಕವನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಎನ್ನಲಾಗ್ತಾ ಇದೆ. ಆದ್ರೆ ಒಂದು ವಿಷಯವನ್ನ ಸ್ಪಷ್ಟನೆ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಸಿನಿಮಾದ ಮೂಲ ನೆಗೆಟಿವ್ ಲಭ್ಯವಿಲ್ಲದಿದ್ದರೂ ಚಿತ್ರವನ್ನ ಮತ್ತೆ ಪ್ರೇಕ್ಷಕರ ಮುಂದೆ ತರಲು ಪ್ರಯತ್ನ ನಡೀತಾ ಇದೆ. ಆದರೆ ಅದಕ್ಕೆ ಸಮಯ ಮತ್ತು ಸಾಕಷ್ಟು ತಾಂತ್ರಿಕ ಕೆಲಸದ ಅಗತ್ಯವಿದೆ ಅಂತ ಹೇಳ್ತಿದ್ದಾರೆ. ರವಿಚಂದ್ರನ್ ಅವರ ಸಿನಿಮಾಗಳಿಗೆ ಇಂದಿಗೂ ದೊಡ್ಡ ಅಭಿಮಾನಿ ಬಳಗವಿದೆ. ವಿಶೇಷವಾಗಿ ಅವರ ಹಳೆಯ ಸಿನಿಮಾಗಳನ್ನ ಮತ್ತೆ ಚಿತ್ರಮಂದಿರದಲ್ಲಿ ನೋಡುವ ಅವಕಾಶ ಸಿಕ್ಕರೆ ಅದು ಅಭಿಮಾನಿಗಳಿಗೆ ವಿಶೇಷ ಅನುಭವವಾಗಲಿದೆ. ಶಾಂತಿ ಕ್ರಾಂತಿ ಕೂಡ ಇದೇ ರೀತಿಯ ನಿರೀಕ್ಷೆಯನ್ನು ಹುಟ್ಟಿಸಿರುವಂತ ಸಿನಿಮಾ. ಒಟ್ಟಿನಲ್ಲಿ ರವಿಚಂದ್ರನ್ ಅಭಿಮಾನಿಗಳ ಬಹುದಿನದ ಬೇಡಿಕೆಯಾಗಿರುವ ಶಾಂತಿ ಕ್ರಾಂತಿ ರಿಲೀಸ್ಗೆ ಹಾದಿ ಸುಲಭವಿಲ್ಲ. ಮೂಲ ನೆಗೆಟಿವ್ ಸಮಸ್ಯೆ, ಕಲರಿಂಗ್, ರೆಕಾರ್ಡಿಂಗ್, ಡಾಲ್ಬಿ ಸೌಂಡ್ ಸೇರಿದಂತೆ ಹಲವು ತಾಂತ್ರಿಕ ಕೆಲಸಗಳು ಬಾಕಿ ಇದ್ದು ಅದಕ್ಕಾಗಿ 8 ರಿಂದ 1 ವರ್ಷಕ್ಕೂ ಹೆಚ್ಚು ಸಮಯ ಕಾಯಬೇಕಾಗಬಹುದು. ಹಾಗಾಗಿ ಶಾಂತಿ ಕ್ರಾಂತಿ ಮತ್ತೆ ಬೆಳ್ಳಿ ಪರದೆಗೆ ಬರಲಿದೆ. ಆದ್ರೆ ಅಭಿಮಾನಿಗಳು ಇನ್ನಷ್ಟು ಕಾಯಬೇಕಾಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಧಿಕೃತ ರಿಲೀಸ್ ದಿನಾಂಕ ಯಾವಾಗ ಘೋಷಣೆ ಆಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ ನ್ಯೂಸ್. ಧನ್ಯವಾದಗಳು.